ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ. ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ, ಸುನುಕುಂಟೆ ಅಂತ. ನಮ್ಮ ಪ್ರಭಾಕರನ್ನ ಫೋನ್ ಮಾಡಿದ್ರೆ ಯಾವುದೋ ಚಿಕ್ಕ ಕೆಲಸ ಬೇಕಾಗಿತ್ತು. ಈ ದಿನ ಬಂದಿರಲಿ ನಮ್ಮೂರಿಗೆಲ್ಲ ದೇವಸ್ಥಾನಕ್ಕೆಲ್ಲ ರೋಡ್ ಹಾಕ್ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಮುಂದೆ ದೇವಸ್ಥಾನಕ್ಕೆ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಯಾವುದೇ ಚಿಕ್ಕ ವಿಷಯ ಕೆಲಸಕ್ಕಾದ್ರೂ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾರೆ. ಮದುವೆಗೆ ಈ ದಿನ ಸಹಾಯ ಮಾಡಬೇಕು ಅಂದರೆ ಫೋನ್ ಮಾಡಿದ್ರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈ ದಿನ ಎಲ್ಲ ಬಂದಿದ್ದೀವಿ. ಯಾವ್ದಾದ್ರು ಬೇಕಾದರೂ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರಿಂದ ಅವ್ರಿಗೆ ಸುರಣಿಯಾಗಿರ್ತೀವಿ ನಾವು. ನಮಸ್ಕಾರ, ನಮ್ಮ ಹೆಸರು ಸಂತೋಷ್ ಅಂತ, ಸುನುಕುಂಟೆ. ನಾವು ಇವಾಗ ನಂಗ್ಲಿ ಕೃಷ್ಣಗೌಡ ಹತ್ರ ಬಂದಿದ್ದೀವಿ ಪ್ರಭಾಕರನ್ ಅವ್ರನ್ನ ಮೀಟ್ ಮಾಡೋಕ್ಕೆ. ನಾವು ಯಾಕಂದರೆ ಪ್ರಭಾಕರನ್ ಬಂದಿರೋ ಕಾರಣ ಏನಂದರೆ ಒಬ್ಬ ನಾವು ಪ್ರಭಾಕರನ್ ಅವ್ರಿಗೆ ಬಡವ್ರದ್ದು ಮದುವೆ ಇತ್ತು. ಬಡವ್ರ ಮದುವೆಗೋಸ್ಕರ ಒಂದು ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ. ಮತ್ತು ನಮ್ಮೂರಿಗೆಲ್ಲ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ. ಇಲ್ಲಾಂದರೆ ಒಂದು ಉದಾಹರಣೆ, ಒಂದು ವರ್ಷ ಮೊದಲು ಒಂದು ಮನೆ ಬಿದ್ದಿತ್ತು ಊರಲ್ಲಿ. ಪಾಪ ಅವರು ಆಪೋಸಿಟ್ ಪಾರ್ಟಿ ಅವರು ನಾವು ಫೋನ್ ಮಾಡಿದ ತಕ್ಷಣ ಯಾವ ಪಾರ್ಟಿ ಅಂತ ಮಾಡಿಲ್ಲ, ತಕ್ಷಣ ಬಂದು ಆರ್ಥಿಕ ಸಹಾಯ ಮಾಡಿದ್ರು. ಒಂದು 20,000 ಸಹಾಯ ಮಾಡಿದ್ರು ಕರೆದ ತಕ್ಷಣ. ಮತ್ತು ಬೇರೆ ದೇವಸ್ಥಾನಕ್ಕೆ ಎಲ್ಲ, ಆಂಜನೇಯ ದೇವಸ್ಥಾನಕ್ಕೆಲ್ಲ ಕಾಂಟ್ರಾಕ್ಟ್ ಎಲ್ಲ ಮಾಡಿಕೊಟ್ರು, ಗ್ರಾನೈಟ್ ಎಲ್ಲ ಮಾಡಿಕೊಟ್ರು. ಮತ್ತು ಯಾವುದೇ ಒಂದು ವಿಷಯಕ್ಕೆ ನಾವು ಫೋನ್ ಮಾಡಬೇಕಲ್ಲ ತಕ್ಷಣ ಬಂದು ಸಹಾಯ ಮಾಡ್ತಾರೆ. ಬರಬಾರ್ದು ಅಂತ ಮಾಡಿದ್ರು ಕೂಡ ಅವ್ರು ಬಂದು ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ. ಅವರು ಅಂಥವ್ರನ್ನ ಮುಂದೆ ಬಿಡೋಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ನಾವು ಎಷ್ಟೇ ಇದ್ದಾದರೂ ಕೂಡ ಅವ್ರ ಜೊತೆಯಲ್ಲೇ ಇದ್ದು ನಾವು ಮುಂದೆ ಸಾಧಿಸ್ಕೊಂಡು ಕಷ್ಟ ಪಡ್ತೀವಿ. ಅವ್ರಿಗೋಸ್ಕರ ಎಷ್ಟಾದರೂ ಕಷ್ಟಪಡೋಕ್ಕೆ ರೆಡಿ ಇದ್ದೀವಿ ನಾವು. ಅದರಿಂದ ಅವರು ನಮಗೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ. ಅವರು ಒಂದು ಫೋನ್ 1-2 ರಿಂಗ್ ಆದರೆ ನೈಟು 12 ಗಂಟೆಯಲ್ಲಿ ಮಾಡಿದ್ರು ಕೂಡ 1 ರಿಂಗೇ ಎತ್ತಾರೆ ಅವರು. ಮತ್ತು ಒಂದು ದಿವಸ ಶ್ರೀರಾಮನವಮಿ ದಿವಸ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಶ್ರೀರಾಮನವಮಿ ದಿವಸ ಕೂಡ ಒಂದು ಪಾನಕ ಮಾಡೋಕ್ಕೆ ಮತ್ತು ಏನಾದರೂ ಸಿಹಿ ಹಂಚೋಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಪ್ರಸಾದಕ್ಕೆ ಇದು ಮಾಡ್ತಾರೆ. ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಮಾಡ್ತಾರೆ. ಅದರಿಂದ ನಾವು ಪ್ರಭಾಕರನವನ್ನು ಬಿಟ್ಟು ಹೋಗಲ್ಲ. ಅದರಿಂದ ನಾವು ಯಾವುದೇ ಒಂದು ವಿಷಯಕ್ಕಾದರೂ ಕೂಡ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ನಾವು ಅವ್ರ ಜೊತೆಗಿಂತ ನಾವು 50 ಪಟ್ಟಿದ್ರೆ ನಾವು 100 ಪಟ್ಟು ಅವ್ರ ಜೊತೆಯಲ್ಲೇ ಇರ್ತೀವಿ ಜಾಸ್ತಿ. ಅದಕ್ಕೆ ಬಿಟ್ಕೊಡೋಕ್ಕೆ ನಾವು ಇದು ಮಾಡಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮದು ಸುನುಕುಂಟೆ, ಈ ನಮ್ಮ ಪ್ರಭಾಕರ್ ಅವರ ಊರಿನ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಇವರ ಅಪ್ಪನ ಕಾಲದಿಂದ ನಾವು ಯಾವ ಥರ ಅವರ ಅಪ್ಪನ ಕಾಲದಲ್ಲಿ ನಾವು ಕೂಡ ಸಣ್ಣ ಪುಟ್ಟ ಈ ಯಾವುದು ಕಾಂಟ್ರಾಕ್ಟ್ ಕೆಲಸಗಳು ಮೋರಿಗಳು ಅದಿರು ಕಟ್ತಾ ಬರ್ತಾಯಿದ್ವು. ಅವರ ಹೊಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಪುರುಷ ಪ್ರಭಾಕರ್ ಅವರು ಹುಟ್ಟಿದ್ದಾರೆ. ಇವ್ರ ಕೆಲಸ ಏನಂತಂದರೆ ಅವರು ಸ್ವಾರ್ಥವಾಗ ಬೆಳವಣಿಗೆ ಬಿಟ್ಟು ಸುಮಾರು ಜನರ ಸೇವಾ ತಾಲೂಕಿನಲ್ಲಿ ಕೇಳ್ತಾ ಇರ್ತೀವಿ. ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನೋಡಿರಲ್ಲ ನಾನು. ಎಷ್ಟೋ ಜನರಿಗೆ ಒಳ್ಳೆಯವ ಒಂದು ಅವರ ಸ್ವಂತ ಖರ್ಚಿನಿಂದ ಮದುವೆಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು, ಎಲ್ಲ ಇದರಲ್ಲೂ ಅವರೊಂದು ನನಗೆ ಈ ಸಹಾಯ ಬೇಕು ಅಂತಂದರೆ ಅವರು ಒಂದು ಒಳ್ಳೆಯ ಭಾವನೆಯಿಂದ ಅವರನ್ನು ಈಡೇರಿಸಲಿಕ್ಕೆ ಮುಂದೆ ಬರ್ತಾರೆ. ಅದೇ ಬಿಟ್ಟರೆ ನಮ್ಮೂರು ಕೂಡ ನಮ್ಮ ಹುಡುಗರು ಹೇಳಿದ್ರು, ದೇವಸ್ಥಾನ ಕೆಲಸ ಹಾಕಿದ್ದಾರೆ, ದೇವಸ್ಥಾನ ಕೆಲಸ ಹಾಕಿ ಅಭಿವೃದ್ಧಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಮದುವೆ ಕೊಟ್ಟಿದ್ದಾರೆ. ಇದು ಬಿದ್ದೋಗಿತ್ತು ನಮ್ಮ ಊರಿನಲ್ಲಿ ಒಂದು ಮನೆ, ಅವ್ರಿಗೆ ಕೂಡ ಸಹಾಯ ಮಾಡಿದ್ದಾರೆ. ಎಲ್ಲಕ್ಕೂ ಇನ್ನು ಇದಕ್ಕಿಂತ ಮುಂಚಿತವಾಗಿ ನಮಗೆ ನೆಚ್ಚಿ ಆಗಿರುವುದು ಫೋನ್ ಎತ್ತಿದ್ರೆ ಸಾಕು ಚೆಕ್ ಅಂತ ಮಾತಾಡುವ ಒಂದು ವ್ಯಕ್ತಿ ನಮ್ಮ ಪ್ರಭಾಕರ್ ಅವರು. ಮೊದಲು ನಮ್ಮ ಎಂ ವೆಂಕಟಪ್ಪ ಇದ್ದರು, ಅಂಬರೀಷ್ ಅವರಿದ್ದರು, ಅವರು ಕೂಡ ಎತ್ತಾಯಿದ್ರು, ಕೊತ್ತೂರು ಮಂಜು ಕೂಡ ಎತ್ತಾಯಿದ್ರು. ಈಗ ನಮ್ಮ ಪ್ರಭಾಕರ್ ಕೂಡ ಅದಕ್ಕಾಗಿ ಸ್ಪಂದಿಸ್ತಾರೆ. ಈ ಥರ ಇವರು
ನಾವು ಲೆಕ್ಕ ಹಾಕ್ಕೊಳ್ಳೋಕ್ಕಾಗಲ್ಲ. ತಾಲೂಕು ವೈಸಸ್ ಎಲ್ಲ ಇದರಲ್ಲೂ ನೋಡ್ತಾ ಇರ್ತೀವಿ. ಅವಾಗ ಎಷ್ಟೋ ಜನರಿಗೆ ಆರ್ಥಿಕ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹಿಂದೆ ಇದ್ಕೊಂಡು ಆದಷ್ಟು ಮುಂದೆ ತರ್ತಾ ಇದ್ದಾರೆ. ಮುಂದೆ ತರ್ತಾ ನಮ್ಮೂರಿನಲ್ಲಿ ಒಬ್ಬ ಬಡ ಕುಟುಂಬ ಮುನಿಯಪ್ಪ ಅಂತ, ಅವ್ರ ಮಗನಿಗೆ ಅಕಸ್ಮಾತ್ ಸಡನ್ನಾಗಿ ಎಲ್ಲೇನೋ ಬಾಧೆಗಳು ಬಿದ್ದು ಮದುವೆ ಫಿಕ್ಸ್ ಆಯಿತು. ಆ ಮದುವೆಗೆ ಏನಾದರೂ ಸಹಾಯ ಮಾಡಬೇಕಪ್ಪ ಅಂತ ನಾವು ಕೇಳಿದಾಗ ತಕ್ಷಣ ನಾನು ಬರ್ತೀನಪ್ಪ, ನಮ್ಮ ಕೈಯಲ್ಲೇ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಆ ಮದುವೆ ಹುಡುಗನ ತಂದೆ ಅವರನ್ನು ಮತ್ತು ನಾವೆಲ್ಲ ಸೇರಿದ್ದೀವಿ. ಇಷ್ಟು ಇದಕ್ಕೆ ಸ್ಪಂದನೆ ಮಾಡಿ ಫೋನ್ ಮಾಡಿದಾಗ ಎತ್ತಿ ಬಂದಿದ್ದಾರೆ. ಅದೇ ನಮಗೆ ತುಂಬ ಸಂತೋಷ, ತುಂಬ ಒಂದು ಇದು ಏನು ನಮ್ಮ ಒಂದು ಹೆಮ್ಮೆ. ಫೋನ್ ಮಾಡಿದರೆ ಎತ್ತಾರೆ ನೋಡಿ, ಅದು ಯಾರೇ ಆಗಲಿ. ಈ ಜನರನ್ನೊಂದು ಅವರು ಆದಷ್ಟು ಸಹಾಯ ಎಳ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಇನ್ನೂ ಈ ರೀತಿ ಸಹಾಯ ಮಾಡುವ ಒಂದು ಶಕ್ತಿ ನೀಡಿ ಆ ಭಗವಂತ ಇಷ್ಟು ಬಡವರಿಗೆ, ಇನ್ನೂ ಕೆಲ ಬಡವರಿಗೆ ಒಂದು ಸಹಾಯ ಅಂತಂದರೆ ಯಾವುದೇ ಕಷ್ಟದಲ್ಲಿ ಕೈ ಬಿಟ್ಟು ಎಳೆದರೆ ಅದಂತೂ ಯಾವ ಥರ ಇರ್ತದೋ ಒಂದು ಬಿದ್ದಿರೋ ಮನುಷ್ಯನಿಗೆ ಈ ಕಾಲದಲ್ಲಿ ಹಣ ಕೊಟ್ಟು ಖರ್ಚುಗಳಿಗಾಗಿ ಅವರಿಗೆ ಒಂದು ಸಹಾಯ ಮಾಡಿ ಇನ್ನೂ ಇವರ ಪೀಳಿಗೆಯಲ್ಲಿ ಎಷ್ಟೋ ಜನರಿಗೆ ಒಂದು ಮಾಡೋ ಶಕ್ತಿ ಆ ಭಗವಂತ ಇವರು ಕೊಟ್ಟು ಒಂದು ಇವರನ್ನು ಅಷ್ಟು ಅಲ್ಲ ಜಾಸ್ತಿ ಜನರಿಗೆ ಅವಕಾಶ ಮಾಡುವ ಒಂದು ರೀತಿಯಲ್ಲಿ ಬೆಳೆಸಬೇಕೆಂದು ಕೋರುತ್ತಾ ನಮ್ಮ ಪ್ರಭಾಕರ್ ಅವರನ್ನು ಯಾವಾಗಲೂ ಫೋನ್ ಎತ್ತಾ ಇರಿ ಮತ್ತು ಜನರಲ್ಲಿ ಒಂದು ಭಾವನೆಯಿಂದ ವರ್ತನೆ ಮಾಡಿ ಈ ರೀತಿ ಚಿರಸ್ಥಾಯಿವಾಗಿರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನಿಪ್ಪ. మా పేరు రెడ్డప్ప, మా సునుపుకుంట. మా ఊర్లో ప్రభాకర్ అన్న మాకు ఒక గన్ను దేవస్థానంకి టైల్స్ వేపించినాడు. ఒక ఇల్లు పడిపోయిండే, వచ్చా ఫోన్ చేసే కొందరికి, వాళ్ళకి ఏమో శక్తి అంటే సహాయం చేసే అన్నిటికీ మాకు బాగా అనుకూలంగా ఉన్నాడు. ఇప్పుడు పేదవాళ్ళ పెండ్లి అన్న ఇట్లా ఏమో సాయం చేయాలా రానా అంటే రాండి ఇట్లా తాకి ఆయన వచ్చినాము. ఏమో ఆయన చేతిలో ఎంత శక్తి ఉంటే అంత ఆయనకి సాయం చేయండి. చేసా ప్రభాకర్ అన్న ఎప్పుడన్నా ఫోన్ చేయండి, ఏం బాధ వచ్చినా నడిజామున ఫోన్ చేసినా ఫోన్ ఎత్తాడు. మంచి వ్యక్తి, మేము ఆయనకు సపోర్ట్ చేస్తాము. ఆయన మాకు ఎప్పుడన్నా ఫోన్ చేయండి, మాకేం బాధ వచ్చినా ఆదుకుంటాడు. ఆయన ముందరికి అట్లే పని మేము వెనకాల సపోర్ట్ చేస్తాము. ఆయన బాగా ಈ ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಪ್ರಭಾಕರ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಸುನಪಗುಂಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈಗ ಬಂದಿರೋರಿಗೆ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಪ್ರಾರಂಭಿಸೋಣ. ಬಂಧುಗಳೇ, ಈಗಾಗಲೇ ಪ್ರಭಾಕರ್ ಅವರು ಸಾರ್ವಜನಿಕವಾಗಿ ಏನು ಕೆಲಸ ಮಾಡಬೇಕು ಅಂತ ಜನಗಳ ಕೋರಿಕೆ ಮೇರೆಗೆ ಅವರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ಇವಾಗ ಸುನಪಗುಂಟ ಗ್ರಾಮಕ್ಕೆ ಒಂದು ಸಣ್ಣ ವಿಚಾರ ಹೇಳಬೇಕಿತ್ತು. ನಾನು ಒಬ್ಬ ಸಣ್ಣ ಕಾಂಟ್ರಾಕ್ಟ್ರು. SCP ಗ್ರ್ಯಾಂಟು ಒಂದು ಕೆಲಸ ಆಗಿತ್ತು. ನಾವು ಕೆಲಸ ಮಾಡ್ತಾಯಿದ್ವು. ಪಾಪ ಇನ್ನೂ ಇದ್ದಾರೆ ಅವ್ರ ಊರಲ್ಲೆಲ್ಲ. ಆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಇವರೆಲ್ಲ ಸೇರಿಕೊಂಡು ನಮ್ಮ ಆಂಜನೇಯ ದೇವಸ್ಥಾನ, ನಮ್ಮ ಮೇನ್ ರೋಡಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ರೋಡ್ ಆಗಬೇಕು ಅಂದರು. ಅದು ಸರ್ಕಾರ ಲೆಕ್ಕದಲ್ಲಿ ಇರಲಿಲ್ಲ. ಇವರೆಲ್ಲ ಹೇಳಿದ್ರು, ಗಂಭೀರವಾಗಿ ಹೇಳಿದ್ರು ಅಂತ ನಮ್ಮ ಪ್ರಭಾಕರ್ ಅವರು ಹೇಳಿದ್ರು. ಪ್ರಭಾಕರ್ ಅವರು ಹೇಳಿದ ತಕ್ಷಣವೇ ಅದಕ್ಕೆ ರೋಡ್ ಮಾಡೋದು ಮೊದಲನೇದಾಗಿ. ಎರಡನೇದು ವರ್ಕು. ಮತ್ತು ಆ ಊರಲ್ಲೇ
ಇನ್ನೂ ಒಂದು ಕಾರ್ಯಕ್ರಮ ಮನೆ ಬಿದ್ದೋಗಿತ್ತು, ಅಲ್ಲೋಗಿ ಮಾತಾಡಿದ್ರು. ಅಷ್ಟೇ, ಕನಿಷ್ಠ ಎಷ್ಟು ಮಾಡಿದ್ವು ಅಂದ್ರೇನು ಇದು ಲೆಕ್ಕಕ್ಕೆ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ ಸುನಪಗುಂಟೆಗೆ. ಬೇಕಾದರೆ ಇವರೇ ಸಾಕ್ಷಿ. ಅವ್ರು ಹೇಳಿದ್ದಕ್ಕೆ ಏನು ಆರ್ಕೆಸ್ಟ್ರಾ ಮಾಡಿದ್ವು, ಮತ್ತು ರಸ್ತೆ ಮಾಡಿದ್ವು, ಮತ್ತು ದೇವಸ್ಥಾನಕ್ಕೆ ಸುತ್ತಲೂ ನಾವು ರೋಡ್ ಮಾಡಿದ ತಕ್ಷಣವೇ ಇವರೆಲ್ಲ ಬಂದು ಮತ್ತೆ ಕೇಳಿದ್ರು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಗ್ರಾನೈಟ್ ಹಾಕ್ಕೊಡ್ಬೇಕು ಅಂತ. ಅದನ್ನು ನಾವಿಬ್ಬರು ಮಾತಾಡಿಕೊಂಡು ಮಾಡಲೇಬೇಕಪ್ಪ ಅಂತ ಮಾತಾಡಿಕೊಂಡು ಮಾಡಿದ್ವು. ಸುನಪಗುಂಟೆಗೆ ಅಲ್ಲ, ಪ್ರತಿಯೊಂದು ನಮ್ಮ ಹೋಬ್ಳಿನಲ್ಲೆಲ್ಲ ಇಡೀ ನಮ್ಮ ತಾಲ್ಲೂಕಲ್ಲೇ ಎಲ್ಲಿ ಜನ ಮೆಚ್ಚಿನ ಕಾರ್ಯಕ್ರಮ ಏನಿದ್ರೂ ನಮ್ಮ ಪ್ರಭಾಕರ್ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲ ಈಗ ನಾವು ಇಲ್ಲಿರೋರೆಲ್ಲ ಇವಾಗ ಪ್ರತಿಜ್ಞೆ ಮಾಡ್ತಾರೆ, ರಾಜಕೀಯವಾಗಿ ಅವಕಾಶ ಬಂದಾಗ ಪ್ರಭಾಕರ್ ಅವ್ರಿಗೆ ಅವರ ಸಹಾಯ ನಾವು ತಗೊತಾ ಇದ್ದೀವಿ. ನಮ್ಮ ಸಹಾಯ ಏನು, ಈ ರಾಜಕೀಯದ ಅವ್ರಿಗೆ ಸಂದರ್ಭ ಬಂದಾಗ ಅವ್ರ ಕೈ ಬಲಪಡಿಸೋದು. ಇವರೆಲ್ಲ ಕೈ ಬಲಪಡಿಸ್ತೀವಿ ಅಂತ ಎಲ್ಲ ಒಂದು ಸ್ವಲ್ಪ ನಾವು ಪ್ರತಿಜ್ಞೆ ಮಾಡಬೇಕು. ಈ ಪ್ರಭಾಕರ್ಗೆ ಆ ಸಂದರ್ಭ ಬಂದಾಗ ಅವ್ರ ಕೈ ನಾವು ಇವಾಗ ಒಬ್ಬ ಪಾರ್ಟಿನಲ್ಲಿ ಗುರುತಿಸ್ಕೊಂಡಿದ್ದಾರೆ JDS ಪಕ್ಷ ಅಂತ. ಆ ಪಕ್ಷದಲ್ಲೇನಾದರೂ ನಮ್ಮ ಕಾಡನಹಳ್ಳಿ ನಾಗರಾಜಣ್ಣವರು, MLA ಅವರು, ಸಮೃದ್ಧಿ ಮಂಜಣ್ಣವರು, ಆಮೇಲೆ ನಮ್ಮ ಶ್ಯಾಮಣ್ಣವರು, ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಹೈಕಮಾಂಡ್ ಏನಿದ್ದಾರೆ ಎಲ್ಲರೂ ಅವ್ರಿಗೆ ಅವಕಾಶ ಕೊಟ್ಟರೆ ನಾವೆಲ್ಲ ಅವರು ಕೈ ಬಲಪಡಿಸ್ಬೇಕು. ಅವ್ರನ್ನ ಒಳ್ಳೆ ಇದಾಗಿ, ಯಾಕಂದರೆ ಅವ್ರ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ನಮ್ಮೂರಿಗೆ, ನಮ್ಮ ಹಳ್ಳಿಗೆ. ಹಂಗಾಗಿ ಅವ್ರಿಗೆಲ್ಲ ಕೂಡ ಇವಾಗ ನಮ್ಮ ಸಹಾಯ ಏನಾಗುತ್ತೋ ಅವ್ರನ್ನ ಕೈ ಬಲಪಡಿಸ್ತೀವಿ ಅಂತ. ನಾವಂತೂ ಕೈ ಬಲಪಡಿಸ್ತೀವಿ, ಅದು ಎರಡನೇ ಮಾತಿಲ್ಲ. ಇಲ್ಲಿರೋರೆಲ್ಲನೂ ಕೈ ಬಲಪಡಿಸ್ತಾರೆ, ಅವ್ರವ್ರ ಊರಲ್ಲಿ ಅವ್ರವ್ರ ಕೈ ಬಲಪಡಿಸ್ತಾರೆ. ಇವ್ರನ್ನ ಮುಂದೆ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಜನ ಕಳಿಸ್ಕೊಡ್ತಾರೆ ಅಂತ ನಮಗೆ ಆ ನಂಬಿಕೆ ಇದೆ. ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೇದು ಮಾಡಲಿ, ಅವ್ರಿಗೆ ಇನ್ನೂ ಕೊಡೋಷ್ಟು ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ, ಅವ್ರಿಗೆ ಇನ್ನೂ ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲ ಕೊಡಲಿ ಅಂತ ಆ ಭಗವಂತನ ಬೇಡ್ಕೊತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಇಲ್ಲಿ ನಾವು ನೆರೆದಿರತಕ್ಕಂಥ ಉದ್ದೇಶ ಮುಳಬಾಗಿಲು ತಾಲೂಕಿನ ಹೆಬ್ಬನಿ ಪಂಚಾಯಿತಿಗೆ ಸೇರಿರ್ತಕ್ಕಂಥ, ನನ್ನದೇ ಆದಂತಹ ಸ್ವಂತ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಸುನಪಗುಂಟೆ ಗ್ರಾಮದ ನಮ್ಮ ಪಕ್ಷದಲ್ಲೇ ಸುಮಾರು ವರ್ಷಗಳಿಂದ ದುಡಿದು ಪಕ್ಷದಲ್ಲಿ ಯಾವುದೇ ಮೀಟಿಂಗ್ ಇರಲಿ, ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮಗಳಲ್ಲಿ ನಾನು ಸುಮಾರು ಬಾರಿ ಅವ್ರನ್ನ ನಾನು ನೋಡಿದ್ದೀನಿ. ಅವರೇ ಸುನಪಗುಂಟೆ ಮುನಿಯಪ್ಪನವರು. ವಿಷಯ ಮುನಿಯಪ್ಪನವರ ಎರಡನೇ ಮಗನ ಮದುವೆ. ಈ ಮದುವೆ ಕಾರ್ಯಕ್ರಮಕ್ಕೆ ನನ್ನ ಸಂಪರ್ಕ ಮಾಡಿದ್ರು. ಮೊಟ್ಟ ಮೊದಲಿಗೆ ನಮ್ಮ ಜಗನ್ ಅವರು, ವೆಂಕಟರಾಮಾಚಾರ್ಯನವರು, ಸಹದೇವ್ ಅವರು, ಸಂತೋಷ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಸುನಪಗುಂಟೆ ಲೀಡರ್ಸ್ ಎಲ್ಲರೂ ಕೂಡ ನನಗೆ ಕಾಲ್ ಮಾಡಿ, ಅವ್ರಿಗೆ ಮಾತ್ರ ನೀವು ಸ್ಪಂದಿಸಲೇಬೇಕು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಬಡತನ ಇದೆ, ಅವರ ಮಗನ ಮದುವೆಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದರು. ಅದರ ಪ್ರಕಾರವಾಗಿ ನಾವು ಇವತ್ತು ಇಲ್ಲೆಲ್ಲರೂ ಕೂಡ ಸೇರಿದ್ದೀವಿ. ವೆಂಕಟರಾಮಾಚಾರ್ಯನ ನನಗೊಂದು ಮಾತು ಜ್ಞಾಪಿಸಿದ್ರು. ಸುನಪಗುಂಟೆ ಗ್ರಾಮದಲ್ಲಿ ಗ್ರಾಮಕ್ಕೆ ಟರ್ನ್ ಆಗುವ ರೋಡಲ್ಲಿ ನಮ್ಮ ತಂದೆ ಆ ಕಾಲದಲ್ಲಿ ಮರಿ ಕೆಲಸ ಮಾಡಿ ಕೊಟ್ಟಿದ್ದಾರಂತೆ. ಇವರು ಕೂಡ ಒಂದು ಸಬ್ ರೋಡ್ ಮಾಡಿದ್ರಂತೆ ಆ ಕಾಲದಲ್ಲಿ. ಅದನ್ನೆಲ್ಲ ಕೂಡ ನನಗೆ ಜ್ಞಾಪಕ ಮಾಡಿದ್ರು ಇವತ್ತು. ನಾನು ಕೂಡ ನನ್ನ ತಂದೆ ತಾಯಿಗೆ ಚಿರಋಣಿ ಇರ್ತೀನಿ. ಯಾಕಂತಂದರೆ ಎಲ್ಲರೂ ಕೂಡ ನಾವು ಬದುಕ್ತಾ ಇದ್ದೀವಿ ಜನ್ಮದಲ್ಲಿ. ಮೊಟ್ಟ ಮೊದಲಿಗೆ ನಾವು ಬಡತನ ಬರೋದು ತಪ್ಪಲ್ಲ, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ. ಬಡತನವನ್ನು ಎದುರು ನಿಂತು ಸವಾಲೊಡ್ಡಿ ಒಳ್ಳೆ ನಾವು ಕಷ್ಟಪಟ್ಟು ದುಡಿದು ನಮ್ಮ ಲೈಫನ್ನು ಮುಂದೆ ತಗೊಂಡು ಹೋಗ್ತೀವಿ. ಅದೇ ನಾವು ಬಡತನಕ್ಕೆ ಸವಾಲೊಡ್ಡೋದು. ರಾಮಚಂದ್ರನ್ ಕೂಡ ಇದ್ದಾರೆ. ರಾಮಚಂದ್ರನ್ ಅವ್ರ ಮಿಸ್ಸಸ್ಸು ನಮ್ಮ ಅಕ್ಕ ಪ್ರಮೀಲಕ್ಕ ಅವರು ನಮ್ಮ ತಂದೆ ಇಬ್ಬರು ಕೂಡ ಎಮ್ಗೊಲ್ಲಲ್ಲಿ ಪಂಚಾಯತಿ ಎಲೆಕ್ಷನಲ್ಲಿ ಸ್ಪರ್ಧಿಸಿದ್ರು. ಕೆಲವು ಮತಗಳಿಂದ ಸೋತೋದ್ರು. ಅವತ್ತು ರಾಮಚಂದ್ರನ್ನ ನಮ್ಮ ತಂದೆ ಇಬ್ಬರು ಹತ್ತುಬಿಟ್ರು.
ಆ ಒಂದು ನಿಟ್ಟಿನಲ್ಲಿ ನಾವು ಬಡತನ ಇತ್ತು ಅವಾಗಲೂ ಕೂಡ ಎಲ್ಲ ಟೋಟಲ್ ಇಬ್ಬರಿಗೂ ಸೇರಿ ಒಂದು 5,000 ಖರ್ಚಾಗಿದೆ. ಏನನ್ನ ಎಲೆ ಅಡಿಕೆ ಖರ್ಚು ಬಂದುಬಿಟ್ಟು ಒಂದು ಮೆಂಬರ್ ಆಗೋಕ್ಕೆ 5,000. ಆದರೂ ಕೂಡ ನಮ್ಮ ತಂದೆ ನಮ್ಮ ಪಂಚಾಯಿತಿಯಲ್ಲಿ ರಾಮಚಂದ್ರನಿಗೆ ಗೊತ್ತು, ಮನಗಿಟ್ಮಿಟ್ಟೆಯಲ್ಲಿ ನಮ್ಮೂರಲ್ಲಿ ಕೂಡ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಭಾಗ್ಯಜ್ಯೋತಿ ಸರ್ವಿಸನ್ನು ಕೊಟ್ಟರು. ಮೊಟ್ಟ ಮೊದಲಿಗೆ ಈ ಮನಗಿಟ್ಮಿಟ್ಟೆ ಗ್ರಾಮದಲ್ಲಿ ಗುಡಿಸಲುಗಳಿತ್ತು. ಗುಡಿಸಲಲ್ಲಿ ಕರೆಂಟ್ ಇಲ್ಲ, ಪವರ್ ಇರಲಿಲ್ಲ. ಮೊಟ್ಟ ಮೊದಲಿಗೆ ನಮ್ಮ ತಂದೆಯವರು ಭಾಗ್ಯಜ್ಯೋತಿ ಸರ್ವೀಸು ಅಲ್ಲಿ ಕೊಟ್ಟರು ಮನಗಿಟ್ಮಿಟ್ಟೆ ಗ್ರಾಮದಲ್ಲಿ. ಸುಮಾರು ಕೆಲಸ ಮಾಡಿದ್ರು. ಯಾಕಂತಂದರೆ ಇವತ್ತು ನಮ್ಮ ತಂದೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ವೆಂಕಟರಮಣಾಚಾರ್ಯಣ್ಣವರು ಅವರ ಒಡನಾಟ ಕೂಡ ತುಂಬ ಇತ್ತು. ಅವ್ರು ಜ್ಞಾಪಕ ಮಾಡಿದ್ರು. ಅದು ಇವತ್ತು ನಾನು ನಮ್ಮ ತಂದೆ ನೆನೆಸ್ಕೊತಾ ಇದ್ದೀನಿ. ಒಳ್ಳೇದಾಯ್ತು ಅಣ್ಣ, ನಿಮಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನಮ್ಮ ಅನಿಲು, ಸಂತೋಷು, ರೆಡ್ಡಿ, ನಮ್ಮ ವೆಂಕಟರಮಣಾಚಾರ್ಯಣ್ಣ, ನಮ್ಮ ಸಹದೇವನು, ಮುನಪ್ಪನ್ನು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಜೊತೆ ನಮ್ಮ ಲೀಡರ್ಸ್ ಎಲ್ಲ ಕೂಡ ವರ್ಧನ್ ಅವರಿದ್ದಾರೆ, ರಾಮಚಂದ್ರನ್ ಅವರಿದ್ದಾರೆ. ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸೀನಣ್ಣವರಿದ್ದಾರೆ. ನಿಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಮತ್ತು ಮುನಪ್ಪನ್ನದು ಏನು ಮದುವೆ ಆಗ್ತಾ ಇದ್ದಾರೆ ಅವನ ಮಗ, ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಆ ದೇವರು ಅಷ್ಟ ಐಶ್ವರ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರ್ತಾ ನನ್ನ ಸ್ವಲ್ಪ ಆರ್ಥಿಕ ಸಹಾಯವನ್ನು ಅವ್ರ ಮದುವೆಗೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಸುನಪಗುಂಟೆಗೆ 7 ವರ್ಷದ ಹಿಂದೆ ಇದೇ ಜುಲ್ಫಿಕರ್ ಚಾನಲಲ್ಲಿ ನಾನು ಮೊಟ್ಟ ಮೊದಲಿಗೆ ಆಂಜನೇಯನ ದೇವಸ್ಥಾನಕ್ಕೆ ಗ್ರಾನೆಟನ್ನು ಹಾಕೋದು, ಪೂರಾ ಗ್ರಾನೆಟ್ ಹಾಕಿಸಿ ಅದನ್ನು ನಾನು ಒಪ್ಕೊಂಡು ಮೊದಲು ಯೂಟ್ಯೂಬ್ಗೆ ಬಂದಿದ್ದು 7.5 ವರ್ಷದ ಹಿಂದೆ. ಸುನಪಗುಂಟೆ ಗ್ರಾಮದಿಂದಾನೇ ನಾನು ನನ್ನ ಏನಿದು ನನ್ನ ಜನಸೇವೆಯನ್ನು ನಾನು ಪ್ರಾರಂಭ ಮಾಡಿದ್ದು. ಆ ಸುನಪಗುಂಟೆಗೆ ಇವತ್ತೇ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ. ನಿಮ್ಮ ಗ್ರಾಮಕ್ಕೆ ಏನು ಬೇಕೋ ನನ್ನ ಕೈಯಿಂದ ಆದಷ್ಟು ನಾನು ಸಹಾಯವನ್ನು ಮಾಡ್ತೀನಿ, ನಾನು ಮಾಡ್ತಾ ಬರ್ತೀನಿ. ನೀವೆಲ್ಲ ಏನು ಅಭಿಪ್ರಾಯ ನನ್ನ ಮೇಲೆ ಇಟ್ಟಿದ್ದೀರೋ ಆ ಅಭಿಪ್ರಾಯ ನೆರವೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಿಕ್ಕಿಂದಾಗಲೂ ಅದಕ್ಕೆ ಮುಂಚೆನೂ ಕೂಡ ನಾನು ಮದುವೆ ಅಂತಂದ್ರೇ ಸಹಾಯ, ಧನ ಸಹಾಯ, ಧಾನ್ಯ ಸಹಾಯ, ಸಾಹುಕಾರರ ಹತ್ರ ಹೋಗಿ ದುಡ್ಡು ಕೇಳಿ ದುಡ್ಡು ತಂದು ಮಾಡ್ತಾ ಇರುವುದು ನೋಡಿದ್ದೀವಿ, ಮಾಡಿಕೊಂಡು ಇದ್ದೀವಿ. ಇವಾಗ ಸಾಹುಕಾರರು ಇರ್ಬೋದು ಮೋಸ್ಟ್ಲಿ, ಆ ರೀತಿ ಒಂದು ದೇವರು ಕೊಟ್ಟ ವರ ಅಂತ ಊರಿನಲ್ಲಿ ಹೇಳ್ತಾ ಇದ್ದರು ನಮ್ಮ ಹಿರಿಯರು. ಊರಿನಲ್ಲಿ ಒಬ್ಬ ಧನಿಕನಿದ್ದರೆ ಆ ಊರಿನವ್ರಿಗೆ ಏನಾದರೂ ಕಷ್ಟ ಕಾಲಗಳು ಬಂದರೆ ಅವರು ಹಿಂದೆ ಬಂದು ಅದನ್ನು ತೀರಿಸ್ತಾ ಇದ್ದ. ಅವ್ರಿಗೆ ಒಂದು ಇದು ಕೊಟ್ಟು, ಇದು ದಾನನೂ ಇಲ್ಲ, ಒಂದು ಧನರೂಪವನ್ನು ತ್ಯಾಗ ಮಾಡಿ ಅವನು ಕೊಟ್ಟು ಅವರನ್ನು ಎಳಿತಾ ಇದ್ದ. ಮದುವೆ ಆಗಿಬಿರುವುದು, ಇನ್ನೇ ಯಾವ ಕೆಲಸಕ್ಕಾದರೂ ಆ ರೀತಿ ಸ್ಪಂದಿಸ್ತಾ ಇದ್ದರು. ಇವಾಗ ನಮ್ಮ ಮೊದಲಿದ್ರು ಯಾವುದಾದ್ರೂ ತೊಂದರೆ ಬಂದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ದೇವರ ರೂಪದಲ್ಲಿ ಯಾರೋ ಒಬ್ಬನ ಕಳಿಸ್ತಾನೆ, ಅವರನ್ನು ಎಳೆದುಕೊಂಡು ಮುಂದಕ್ಕೆ ಬರ್ತಾನೆ ಅಂತ. ಅದಕ್ಕೆ ನನಗೆ ಅನಿಸ್ತದೆ ಇವಾಗ ಈ ರೀತಿ ಯಾವುದೇ ಒಂದು ತೊಂದರೆಗೂ, ಒಂದು ಈ ಮದುವೆಗೂ, ಈ ದೇವಸ್ಥಾನಗಳಿಗೂ, ಎಲ್ಲ ಖರ್ಚುಗಳಿಗೂ ಇವರಂಥವ್ರನ್ನು, ನಮ್ಮ ಪ್ರಭಾಕರ್ ಅಂಥವರನ್ನು ದೇವರು ಇವರ ಇದಕ್ಕಾಗಿ ನೇಮಿಸಿರ್ತಾನೆ ಅಂತ ಅಂದ್ಕೊಳ್ತೀವಿ ನಾವು. ಇಂಥವ್ರನ್ನು ನಮಗೊಬ್ಬರಿಗೆ ಅಂತಲ್ಲ, ನಾನು ನೋಡ್ತಾ ಇದ್ದೀನಿ ಇಡೀ ತಾಲೂಕಿನಂದಂಥ ಇವರ ಈ ಒಂದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಪೇಪರ್ನಲ್ಲಿ ಆಗಿರ್ಬೋದು, ಇವ್ರದ್ದು ಬರ್ತಾನೇ ಇರ್ತದೆ. ಇಂಥ ಒಂದು ಉತ್ತಮ ಪ್ರಭಾಕರ್ ಅವರಿಗೆ ಮುಂದಿನ ಪೀಳಿಗೆಯಲ್ಲಿ ದೇವರು ಒಳ್ಳೆಯ ಒಂದು ಭೋಗಭಾಗ್ಯಗಳನ್ನು ಉಂಟು ಮಾಡಿ, ಇವಾಗ 100 ಜನಕ್ಕಲ್ಲ, ಇವಾಗ ಸಾವಿರಾರು ಜನರ ಸೇವೆಯಲ್ಲಿ ಮುಳುಗಿ ತೇರಲಿ ಅಂತ ಆ ಭಗವಂತನೇ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.